ಕಸದ ಗಾಡಿ ಹೋಯ್ತು ಬೆಳಿಗ್ಗೆನೆ. ಬಾಯ್ ಬೇಟಾ, ಬಾಯ್ ಫ್ರೆಂಡ್ಸ್, ಬಾಯ್. ಏನು ಬೇಕು ಅಂದಿದ್ದು ನೀವು? ಬ್ಯಾಟ್ರಿ ಬೇಕು ಅಂತ ಹೇಳಿದ್ರ? 1 ಪೀಸ್ 50 ರೂಪಾಯಿ ಅಂತ ಹೇಳಿದ್ರ. 2 ಮಾವಿನಕಾಯಲ್ಲಿ ಇಷ್ಟೇ ಆಗಿದ್ ನೋಡೋ ಸುಜ್ಜು. ಸೊಂಟ ಇಲ್ಲ ಅದಕ್ಕೆ, ಕೂರ್ತಾ ಇಲ್ವಾ ಅದು? ನಿಂಗೆ ದೋಸೆ ಬೇಕಂದೆ? ಬಟಾಣಿ ತಿಂತೀಯಾ? ರೈಸ್ ಬಾತ್ ತಿಂತೀಯಾ? ಅದೇ ಬಟಾಣಿ ಮಾತ್ರ ಹಾಕ್ತೀನಿ. ಇದರಲ್ಲಿ ನೋಡ್ತೀನಿ. ಸರಿಪಾ. ಸುಜ್ಜು ಭಯ್ಯ ಕಣ, ಓಕೆನಾ? ಸುಜ್ಜು ಅಣ್ಣ ಯಾರ ಮಗ? ओके सुज्जू भैया किसका बेटा? मेरा। ओ मगा उषा अम्मा का बेटा। मेरा। तू किसकी बेटी? शैना। नहीं। फिर? मैं सुज्जू की बेटी। सुज्जू की बेटी। ಸ್ಕೂಲಿಗೆ ಹೋಗಿ ಸುಜ್ಜೋಣ ಕರ್ಕೊಂಡು ಹೋಗ್ಬಿಡ್ತಾನೆ, ಓಕೆನಾ? ಹಾಂ ಆಯ್ತು, ನೀವಿಬ್ರು ಹೋಗಿ ಸ್ಕೂಲಿಗೆ ಹೋಗ್ಬಿಟ್ಟು ಮತ್ತೆ ಸುಜೋಣನೇ ಬರ್ತಾನೆ ಕರ್ಕೊಂಡು ಬರೋಕೆ, ಓಕೆನಾ? ಸರಿ, ಬಾಯ್ ಮಾಡು. ಹಾಂ ಓಕೆ. ಗುಡ್ಡಮ್ಮ ಲಡ್ಡುಮ್ಮ, ಚಲೋ ಜಲ್ದಿ ಚಲೋ, ಟೈಮ್ ಅಪ್ ಗೋ. ಹಾಂ, ಕಸದ ಗಾಡಿ ಹೋಯ್ತು ಬೆಳಿಗ್ಗೆನೆ. ಹಾಂ ಹೋಗು ನೀನು, ತಗೋ ಬ್ಯಾಗ್ ले लो गुड़िया, बैग ले लो गुड़िया. चलो जा नानी जा रही, ले पकड़ बैग पकड़. चप्पल बेटा चप्पल. गुड़ियंग बिड़क इब्ರು. अरे बाय करो गुड्डू. बाय बेटा, बाय फ्रेंड्स, बाय. ನಾನು ಅಮ್ಮ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀವಿ, ಆಯ್ತಾ? ಮನೆ ಹತ್ರ ಜೋಪಾನ. ಲೇಟ್ ಆದ್ರೆ ನೀನು ಹೋಗಿ ಪಾಪನ್ ಕರ್ಕೊಂಬ. ಡಿ ಮಾರ್ಟಿಗೆ ಬಂದಿದ್ದೀನಿ. ಅಮ್ಮನಿಗೆ ಏನು ಬೇಕು ಅಂದಿದ್ದು ನೀವು? ಬ್ಯಾಟ್ರಿ ಬೇಕು ಅಂತ ಹೇಳಿದ್ರ, ಅದಕ್ಕೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಈಗ ಆಫ್ಲೈನಲ್ಲಿ ಒಂದ್ಸಲ ನೋಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಒಳಗಡೆ ಹೋಗಿ ನೋಡೋಣ ಏನು ಪ್ರೈಸ್ ಇದೆ, ಏನು ಯಾವ ರೀತಿ ಇದೆ ಅಂತ. ಸೊ ಇವಾಗ ಸದ್ಯಕ್ಕೆ ಇಲ್ಲೊಂದು ನೋಡ್ತಾ ಇದ್ದೀನಿ. ಅಮ್ಮಿ इसमें रखो. ಪ್ಯಾಂಟ ನಕ್ಕು, ಪ್ಯಾಂಟ ಭಲ್ಲಾಕೆ ಹಿ. ನಮ್ಮಮ್ಮ ಗುಡಿಯಂಗೆ ಚಡ್ಡಿ ನೋಡ್ತಾ ಇದ್ದಾರೆ. ಹಾಂ ಒಳ್ಳೇದಲ್ವಾ, ಥಂಡನವೇ ಮಿಯೇ. ಹಾಂ, ಸೊ ಇದನ್ನು ಕುಡಿಯೋಣ ಅಂತ ಬಂದಿದ್ದೀವಿ ಇವಾಗ. ಇಲ್ಲೇ ಕೊಡಿ. ಧೂಪು ಬಿಸಿಲು ಅಂದರೆ ಬಿಸಿಲು. ಇಲ್ಲಾಂದರೆ ಹೊರಗಡೆ ಹೋಗ್ಬೇಕಂದ್ರೆ ಸಂಜೆ ಟೈಮಲ್ಲಿ ಹೋಗ್ಬೇಕಷ್ಟೆ. ನೋಡಿ ಇದಿಷ್ಟಕ್ಕೆ 50 ರೂಪಾಯಿ. ಅಮ್ಮ ಊರಲ್ಲಾದರೆ ಎಷ್ಟಿದು? ಅಷ್ಟೇನಾ? 50 ರೂಪಾಯಿ. ಎಲೆ ರೇಟ್ ಜಾಸ್ತಿನಾ?
ಇಷ್ಟು ಎಲೆಗೆ 50 ರೂಪಾಯಿ. ನೋಡು ಹಲಸಿನ ಹಣ್ಣು ಎಷ್ಟು 50 ರೂಪಾಯಿ ಅಷ್ಟಕ್ಕೆ ಇದೆ ಲಾಭ. ನಾವು ಹತ್ತಕ್ಕೆ 3. ನಾವು ಶಾಜಕ್ಕನ್ ರೂಮ್ ಹತ್ರ ಸೇನಾಸಿಕ ಒಂದೇ ಒಂದು ಪೀಸ್ಗೆ 50 ರೂಪಾಯಿ ಹೇಳ್ಬಿಡ್ಬೇಕಾ ಮನುಷ್ಯ. ಹೌದಾ? ಒಂದೇ ಒಂದು ಪೀಸ್ ಹಾಕ್ತಾರೆ, ಒಂದೇ ಒಂದು ಪೀಸಿಗೆ 50 ರೂಪಾಯಿ. ನೋಡು ಒಂದ್ ಪೀಸ್ 50 ರೂಪಾಯಿ ಅಂತ ಹಾ, ಹೇಳಿದ್ರಾ? ಅದು ಕೆಂಪಿತ್ತು ಫುಲ್ಲು, ಅದಕ್ಕೆ 50. ತಿಂದೇ ಇಲ್ಲ ನಾನು ಇವತ್ತೇ ಫಸ್ಟ್ ತಿಂತಾ ಇರೋದು ಈ ಸೀಸನ್ ಅಲ್ಲಿ. ಈ ವರ್ಷದ ಸೀಸನ್ ಅಲ್ಲಿ ಇವತ್ತೇ ಫಸ್ಟ್ ತಿಂತಾ ಇರೋದು. ತಗೋ ಸುಜೋನ್, ತಗೋ. ಅವರು ತಿಂತಾರ ಊರಲ್ಲೆಲ್ಲ. ತಿನ್ರೆ ತಿನ್ರೆ ಅಂತ ಕೊಡ್ತಾ ಇದ್ರು, ಅವಾಗ ತಿಂತಾ ಇರ್ಲಿಲ್ಲ. ಹಸಿರಣ್ಣ ಅಂತಿದ್ವಿ. ಇವಾಗ ನೋಡು ದುಡ್ಡು ಕೊಟ್ಟು ತಿಂತಾ ಇದ್ವಿ. ಅವಾಗ ಹಲಸಿನಕಾಯಿ ದೋಸೆ, ಇಡ್ಲಿ, ಹಲಸಿನಕಾಯಿ ಇಡ್ಲಿ, ಹಲಸಿನಕಾಯಿ ಬೋಂಡ, ಕಡುಬು ಎಲ್ಲ ಹಲಸಿನಕಾಯಿ ತಿಂಡಿಗಳೇ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕಕ್ಕಂತ ತಗೊಂಡೆ. ಉಪ್ಪಿನಕಾಯಿ ಹಾಕೋಣ. ನೋಡು ಎಷ್ಟು ಗೊತ್ತಾ, 130 ರೂಪಾಯಿ ಕೆಜಿ. ಊರಲ್ಲಾದ್ರೆ ಯಾವ್ದಾದ್ರೂ ತೋಟಕ್ಕೆ ಹೋಗಿ ಕಿತ್ಕೊಂಡು ಬಂದು ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು. ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು. ಮಾತ್ರ ಚೆನ್ನಾಗಿದೆ. ಇವಾಗಷ್ಟೇ ಬಂದಿದ್ದು ಫ್ರೆಶ್ ಆದ್ರೆ ಇಷ್ಟು ದೊಡ್ಡದಿರಲ್ಲ. ಆಯ್ತಾ ನಮ್ದು ಇಲ್ಲ, ಮಾವಿನಕಾಯಿದು ಅಲ್ಲ, ಉಪ್ಪಿನಕಾಯಿಗೆ ಇದೇ ತರ ಬರುತ್ತೆ. ಈ ತರಾನೇ ಬರುತ್ತೆ ಅಲ್ಲಿ. ಇವಾಗ ಏನ್ ಗೊತ್ತಾ, ಇನ್ನೂ ದೊಡ್ಡದಾಗುತ್ತೆ. ಕಟ್ ಮಾಡಿ ಕೊಡ್ತಾರೆ ಮಾರ್ಕೆಟ್ ಅಲ್ಲೇ. ಅಲ್ಲೇ ಎಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡ ಪೀಸು ಕಟ್ ಮಾಡ್ಕೊಡಿ ಅಂದ್ರೆ ಅವರೇ ಕಟ್ ಮಾಡ್ಕೊಡ್ತಾರೆ. ಅಲ್ಲಿ ಒಬ್ರು ಲೇಡಿ ಮಾಡ್ಕೊಳ್ತಾ ಇದ್ರು. ನಾನು ಇಲ್ಲ, ವಾಶ್ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೆ ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ಒರೆಸಿ ಕಟ್ ಮಾಡ್ಕೊಳ್ಳೋದು. ಎಷ್ಟು ದೊಡ್ಡ ದೊಡ್ಡದು. 90 ರೂಪಾಯಿ ಏಲಕ್ಕಿ ಬಾಳೆಹಣ್ಣು. ಇಲ್ಲೆಲ್ಲ ರೇಟ್ ಜಾಸ್ತಿ ಅಲ್ಲ. ಹಣ್ಣಾಗಿದೆ ನೋಡಿ, ಎಲ್ಲ ಚೆನ್ನಾಗಿದೆ, ಫ್ರೆಶ್. ತಿಂದು ಖಾಲಿ ಮಾಡಿ ಆಯ್ತಾ, ಹಾಳು ಮಾಡ್ಬೇಡಿ. ಚಟ್ನಿ ಮಾಡಕ್ಕೆ ಚಟ್ನಿ ಪುಡಿ ಖಾಲಿ ಆಯ್ತಲ್ಲ, ಅದಕ್ಕೆ ಶೇಂಗಾ ಬೀಜ ತಗೊಂಡ್ಬಂದೆ. ಅಮ್ಮಂಗೆ ಜೀರಿಗೆ ಬೇಕು ಅಂದ್ರೆ ಜೀರಿಗೆ ತಗೊಂಡೆ ಅಷ್ಟೇ. ಇನ್ನೇನು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿ. ನೀನು ಹೋಗಿ ಆಮೇಲೆ ಪಾಪುಟ್ ಕರ್ಕೊಂಬ. 10 ರೂಪಾಯಿ 3 ಎಲೆ ನಿನ್ನೆ ತಂದಿದ್ದು. 3 ಎಲೆ ಅಷ್ಟೇ ನಾನು ಕೊಟ್ಟಿದ್ದು. 10 ರೂಪಾಯಿಗೆ 3 ಎಲೆ. ತುಂಬ ಮೋಸ ಅಪ್ಪ ಅಲ್ವಾ? ಇವಾಗ ಸ್ವಲ್ಪ ಬೇಕಿಂಗ್ ಸೋಡಾ, ಇದು ಶಾಜ ತಂದುಕೊಟ್ಟಿದ್ದಮ್ಮ. ಬೇಕಿಂಗ್ ಸೋಡಾ ಇದು ಶಾಜ ತಂದುಕೊಟ್ಟಿದ್ದು. ಅವಳು 2 ಪ್ಯಾಕೆಟ್ ತರಿಸಿದ್ಲಂತೆ, ಅದಕ್ಕೆ ನಂಗೊಂದು ಪ್ಯಾಕೆಟ್ ಕೊಟ್ಲು. ತರಕಾರಿ ಎಲ್ಲ ತರ್ತೀವಲ್ವೇನೋ, ಆ ತರಕಾರಿನೆಲ್ಲ ಈ ಥರ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಯೂಸ್ ಮಾಡ್ಕೊಬೇಕು ಅಂತ. ಎಷ್ಟೇ ಆದರೂ ಪೆಸ್ಟಿಸೈಡ್ಸ್ ಹಾಕಿರ್ತಾರಲ್ಲ ತುಂಬ. ಸುಜಿ ಅಲ್ಲಿಂದ ಒಂದು ಬೌಲ್ ತಗೊಂಬ, ನೀರು ಜಾಸ್ತಿ ಆಯಿತು ಅಂತ. ಲೋಟ ತಗೋ, ಕೆಳಗಡೆ ಚೆಲ್ಲುತ್ತೆ ಅಂತ. ಬಿಸಿಲೇನು ಕಡಿಮೆ ಇದೆ, ತುಂಬ ಬಿಸಿಲಿದಮ್ಮ. ಎಳೆದಮ್ಮ ಇಲ್ಲ ಅಲ್ಲ? ಓಕೆ, ಬೀಜ ಇದೆ. ಮಾವಿನ ಕಾಯಿ 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 ಮಾವಿನ ಬೀಜ ಇಲ್ಲ ಇದೆ ಇದೆ. 2 ಮಾವಿನಕಾಯಲ್ಲಿ ಇಷ್ಟೇ ಆಗಿರೋದಮ್ಮ. ಅಯ್ಯಯ್ಯೋ, ತುಂಬ ಕಮ್ಮಿ ಅನ್ನಿಸ್ತಾ ಇದೆ. 2 ಮಾವಿನಕಾಯಲ್ಲಿ ಇಷ್ಟೇ ಆಗಿದ್ದು ನೋಡೋ ಸುಜ್ಜು. ಎಂತದೆ ನಿಂದು ಅವತಾರ? ನನ್ನ ಮನೇಲಿರೋ ಪಾತ್ರೆ ಎಲ್ಲ ತಗೊಳ್ತೀಯಲ್ಲ ಚಿನ್ನು. ಹಾಂ, ಪುಳಿಯೋಗರೆ ಮಾಡಿರೋದ ಅದು? ಹಾಂ, ಬಾ ಕಲರ್ಫುಲ್ ಆಗಿದೆ ಪುಳಿಯೋಗರೆ ಎಲ್ಲ. ಕಲರ್ಫುಲ್ ಆಗಿದೆ ಪುಳಿಯೋಗರೆ. ಏನೇನು ಹಾಕಿದೀಯಾ? ಮಂಡೆ ಬಿಸಿ ಆಯಿತು, ಅದಕ್ಕೆ ಕಲರ್ಫುಲ್ ಆಯ್ತಾ ಅದು? ಹಾಂ, ಅದೇ ಅದೇ. ಅದು ಬಿಸಿದೆ ಬಿಸಿದೆ ಅಂತ ಅಳ್ತಿದ್ಯಾ? ಸರಿ ಸರಿ ಆಯ್ತು. ನನ್ನ ಪಾತ್ರೆ ಎಲ್ಲ ಎತ್ತಿಡು ಒಳಗಡೆ, ಆಯಿತಾ? ಆಟಾಡಾದ್ಮೇಲೆ ಏನು?
ಸೊಂಟ ಇಲ್ಲ ಅದಕ್ಕೆ, ಕೂರ್ತಾ ಇಲ್ವಾ ಅದು? ಇವಾಗ ಕೂತ್ಕೊಂತ ಅಲ್ಲಿ ನೋಡಿ. ಪುಳಿಯೋಗರೆ ಪ್ಲೇಟ್ ಮೇಲೇನೆ ಬಿದ್ದೋಯ್ತು. ಅಯ್ಯಯ್ಯೋ. ಹಾಂ ಬೇಡದು ಮಾಡೋಣ. ಓ ಪುಳಿಯೋಗರೆ ಹಂಗಾದ್ರೆ ಬೇಡವಾ ಈಗ ಟೊಮೊಟೊ ಬಾತ ನಿಂದು? ನಿಂಗೆ ಸುಸ್ತಾಗಲ್ಲ ಅಡುಗೆ ಮಾಡಿ ಮಾಡಿ? ಹಾಂ ಹಾಂ ಹಾಂ, ಮೊಸರು ಸಾರು ಅನ್ನ. ಹಾಂ ಅಭಿ 7 ಮಿನಿಟ್. ಹಾಂ ಹಾಂ ಹಾಂ, ಇವಾಗ ಏನು ರೆಸಿಪಿ ಮಾಡ್ತಾ ಇದೀಯಾ? ಪುಳಿಯೋಗರೆ ಮಾಡಿದ್ಯಲ್ಲ, ಮತ್ತೆ ಏನಕ್ಕೆ ಮಾಡ್ತಿದ್ಯಾ? ಅಯ್ಯೋಯ್ಯೋ ಮರ್ತೋಗ್ಬಿಟ್ಲಂತೆ. ಈಗ ಟೊಮೊಟೊ ಬಾತ್ ಮಾಡ್ತಿರೋದಾ? ಆಯ್ತು ಮಾಡು. ಹಾಂ ಹಾಂ ಗ್ಯಾಸ್ ಆಫ್ ಮಾಡು. ಹಾಂ ಗ್ಯಾಸ್ ಆಫ್ ಮಾಡು. ಓ ಅಷ್ಟೇನಾ? ಓಕೆ. ಹ್ಞೂ ಅಲ್ಲ, ನಾನು ನಿನಗೇನಂದೆ, ಆ ABCD ಎಲ್ಲ ಫ್ರಿಜ್ ಮೇಲೆ ಹಾಕು ಅಂದೆ ತಾನೆ? ವೆರಿ ಬ್ಯಾಡ್. ನಂಗೆ ಕೇಳಿಸ್ತಾ ಇಲ್ಲ. ಪಾಪು ಅಯ್ಯೋ ನೋಡಲ್ ಪಾಪು ಬಿದ್ದೋಯ್ತು. ಪದೇ ಪದೇ ಬಿದ್ದೋಗ್ತೀಯ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ ಬಾ, ಇಲ್ಲೇ ಮಲ್ಸು, ಬಾ ಇಲ್ಲಿ ಮಲ್ಸು. ಅದಕ್ಕೆ ಅಲ್ಲಿ ಮಲಗಿಸ್ತಾ? ವೆರಿ ಬ್ಯಾಡ್ ಮಾ ನೀನು. पानी पीती? ठहर 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 ठहर. ग्लास लाने गई इसलिए. वहाँ है देख ग्लास, वहाँ है देखो ग्लास. हाँ लियो. पानी है, हम पी. पूछो नानी आओ खाना खाएंगे को? ಉಪ್ಪಿಟ್ಟು ಮಾಡಿದಾಳಂತೆ, आओ खाना खाएंगे. हाँ मालूम नहीं. ಮಿರ್ಚಾ ಕಾಳು? ಏನು ಕಾಳು? ಕಾಳ? ಹಾಂ ಕಾಳು. ಹಾಂ ಏನು ಕಾಳದು? ಅವರೆಕಾಳ? ತೊಗರಿ ಕಾಳ? ಅವರೆಕಾಳ? ಸರಿ ಓಕೆ. ಹಾಂ ಆಯ್ತು. ಹಾಂ ಹೋಗಿ ಮಲ್ಕೊ. ಸರಿ ಎಲ್ಲರಿಗೂ ಬಾಯ್ ಹೇಳಿ ಹೋಗಿ ಮಲ್ಕೊ. ಮನೇಲಿರೋ ಎಲ್ಲ ಪಾತ್ರೆ ತಗೊಂಡು ಆಟಾಡೋದು, ಆಮೇಲೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಡೋದು. ದಿನ ನನಗಿದೆ ಕೆಲಸ. ಎತ್ತಿಡಬೇಕು. ಓಕೆ ನಾನೆಲ್ಲ ಎತ್ತಿಡ್ತಾ ಇದ್ದೀನಿ ಗುಡಿಯ. ಓಕೆನಾ? ಯಾಕೆ ಎತ್ತಿಡಬಾರ್ದು? ನೀನೇನು ಮಾಡಲ್ಲ, ನೀನು ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ. ನಾನು ಹೇಳಿದ್ದೇನು ABCD ಇಲ್ಲಿ ಅಣಿಸು ಅಂತ ಹೇಳಿದ್ದು ಫ್ರಿಜ್ ಮೇಲೆ. ಬಟ್ ಬಾ ಬಾ ಮಾಡು ಬಾ. ಏನಂತೆ? ರಗಳೆ ಮಾಡ್ತೀಯಾ ನೀನು? ರಗಳೆನ ಇಲ್ಲ ಇಲ್ಲ ಇಲ್ಲ, ABCDಯಲ್ಲಿ ಅಡುಗೆ ಎಲ್ಲ ಮಾಡಬಾರ್ದು. ABCDಯಲ್ಲಿ ABCDನೇ ಕಲಿಬೇಕು. ಇದೆ ನಮ್ಮ ಡೈಲಿ ರೂಟೀನು. ಇವೆಲ್ಲ ನಡೀತಾನೆ ಇರುತ್ತೆ. ಎನಿವೇಸ್ ಈ ಬ್ಲಾಗ್ನ ಇಲ್ಲೇ ಮುಗಿಸೋಣ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.